ಇವತ್ತು ಕೊಡ್ತೀನಿ ಅಂತ ಹೇಳಿದ್ನಪ್ಪ. ಕೊಡಲಿಲ್ಲ, ನಾನು ಏನು ಮಾಡೋಣ ಹೇಳು, ಕೇಳು ನೀನೇನೆ. ಅದಕ್ಕೆ ಅವ್ರ ಮನೆಗೆ ಕರ್ಕೊಂಬಂದಿದ್ದೀನಿ ನಿನ್ನ. ಅಲ್ಲ ಕಣೋ, ನಿನಗೆ ಬುದ್ಧಿ ಬೇಡವೇನೋ? ಕೊಡಬೇಕಾದ್ರೆ ನೀನು ಸಾವಿರ ಯೋಚನೆ ಮಾಡಿ ಕೊಡಬೇಕಾಗಿತ್ತು. ಇವನಿಗೆ ಅಷ್ಟೊಂದು ದುಡ್ಡು ಹೆಂಗೆ ಕೊಟ್ಟೆ? ಗೊತ್ತಾಗಲ್ವಾ? ನಾನು ಹೇಳಿದ್ದೀನಿ ಬುದ್ಧಿವಂತಿಕೆಯಿಂದ ನೀನು ಇಕ್ಕಳಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡಿಗೆ ಕೊಡ್ತೀನಿ ಕಣಪ್ಪ, ಕೊಡ್ತಾನೆ ಅವನೇ ಹಂಗೈದಾನೆ ಹಿಂಗೈದಾನೆ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡು, ಇವಾಗ ಕೊಡ್ತಾರ ಅವರು? ಯಾರು ಕೊಡೋದಿಲ್ಲ. ರೀತಾ ಆಂಟಿ ಬನ್ನಿ ಇಲ್ಲಿ. ಕಿತ್ನ, ಏನಪ್ಪ ಅಪರೂಪಕ್ಕೆ ಬಂದ್ಬಿಟ್ಟೆ? ಬಾ, ಈ ನಡುವೆ ಏನು ಮನೆ ಕಡೆ ಬರ್ತಾನೆ ಇರಲಿಲ್ಲ? ಬರ್ತಿದ್ದೆ ಆಂಟಿ, ನೀವು ಇರಲಿಲ್ಲ. ಇವನು ಎಲ್ಲಿ ಹೋದ? ಪ್ರದಿ ಇದನ್ ಕಣಪ್ಪ, ಇನ್ನು ಮಲ್ಕೊಂಡಿದ್ದಾನೆ. ಯಾಕಪ್ಪ? ಇಲ್ಲೋಡಮ್ಮ, ನಿನ್ನ ಮಗ ನನ್ನ ಮಗನ ಹತ್ರ 2-3 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನಂತೆ. 1 ರೂಪಾಯಿ ದುಡ್ಡು ಕೊಟ್ಟಿಲ್ವಂತೆ. ಏನಂಗೇನೆ ಇಸ್ಕೊಂಬವ್ರಿಗೂ ಕೊಡ್ತೀನಿ ಕಣೋ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡವನೆ. ಕೇಳಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾನಂತೆ. ನಮಗೆ ಇವಾಗ ಮನೆಗೆ ಸಮಸ್ಯೆ ಕಣಮ್ಮ, ಅದಕ್ಕೇ ನಾವು ಕೇಳೋಕ್ಕಂತ ಬಂದಿದ್ದೀವಿ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದಾನಂತೆ. ಅಲ್ಲ, ಇಸ್ಕೊಂಡವರು ಹೆಂಗೆ ಇಸ್ಕೊಂಡಿರ್ತಾರೋ ಹಂಗೆ ಕೊಡಬೇಕಮ್ಮ. ಸುಮ್ಮನೆ ಮರ್ಯಾದೆ ಕಳಿಸ್ಕೊಳ್ಳೋದು ಇವೆಲ್ಲ ಚೆನ್ನಾಗಿರೋದಿಲ್ಲ. ಸುಮ್ಮನೆ ಯಾಕಪ್ಪ? ಇವಾಗ ನಮಗೆ ದುಡ್ಡು ಬೇಕು. 2-3 ಲಕ್ಷ ದುಡ್ಡು, 3 ಲಕ್ಷ ಇಸ್ಕೊಂಡಿದ್ದಾನಂತೆ ನಿಮ್ಮ ಮಗ. ನಮಗೆ ಇವಾಗ ಎಮರ್ಜೆನ್ಸಿ ಕಣಮ್ಮ, ಅದಕ್ಕೆ ಮನೆ ಹತ್ರನೇ ಬಾರ ಹೋಗೋಣ, ಅದು ಯಾರು ಕೇಳೋಣ ಅಂತೇಳಿ ಅದಕ್ಕೆ ಇವ್ನು ನನ್ನ ಮಗನೇ ಕರ್ಕೊಂಬಂದ್ಬಿಟ್ಟೆ ಕಣಮ್ಮ. ಅಯ್ಯೋ ಹೌದಾ? ಇವನೇ ಕಿರಣ ನಿನಗೆ ಕೊಡ್ಬೇಕಾ? ನಮ್ಮ ಪ್ರದಿ ನಿಮಗೆ ಕೊಡ್ಬೇಕಾ ದುಡ್ಡ? ಕೊಡ್ಬೇಕಂಟಿ. ಕೊಟ್ಟೇ ಇಲ್ಲ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಹಿಂಗೆ ಹೇಳ್ತಾ ಇದ್ದಾನೆ. ಎಷ್ಟೊಂದು ದಿವಸ ಆಯಿತು ಇಸ್ಕೊಂಡು. ನಾನು ಬರೀ ಜೊತೆಗೆ ಓಡಾಡ್ತಾ ಇದ್ದೆ, ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಹಿಂಗೆ ಇರ್ತಾ ಇದ್ವಿ ಅಷ್ಟೇ. ನಂತರ ಅವಾಗ ಒಂದು ಸತಿ ಇಸ್ಕೊಂಡಿದ್ದ, ಏನೋ ಸಾಲದು ಬಂದೈತೆ ಕಳಿಸೋ ಮಗ ಅಂತೇಳಿ 55,000 ಹಾಕಿಸ್ಕೊಂಡಿದ್ದ ಫೋನಲ್ಲಿ. ಕೇಳಿದ್ರೆ ಇವಾಗ ದುಡ್ಡಿಲ್ಲ ಕಣೋ, ಹಿಂಗಾಗೈತೆ, ನಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ, ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ನೀನು ಯಾಕೆ ಕೊಡಕ್ಕೆ ಹೋಗಿದ್ದೆ? ನಮ್ಮನ್ನು ಕಾಣ್ದಲ್ಲೇ ಅಷ್ಟೊಂದು ದುಡ್ಡು ಯಾಕೆ ಕೊಟ್ಟೆ ಅವನಿಗೆ? ಅಲ್ಲ, ನಿಮ್ಗೇನೋ ಗೊತ್ತಾಗಲ್ಲೇನಪ್ಪ ನಿನಗೆ? ನಮ್ಮನ್ನು ಕಾಣ್ದಲ್ಲೇ ಅವ್ನಿಗೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟೆ? ಅಯ್ಯೋ ಇಸ್ಕೊಂಡ ಆಂಟಿ, ಏನು ಮಾಡೋದು? ನನ್ನ ಹತ್ರ ಅಲ್ಲ, ಇನ್ನೂ ಇವನ ಹತ್ರನೂ ರಂಗನ ಹತ್ರನೂ ಇಸ್ಕೊಂಡಿದ್ದಾನೆ. ಹಾಗೆಯೇ ಇವನು ಸಂದೀಪನ ಹತ್ರನೂ ಇಸ್ಕೊಂಡಿದ್ದಾನೆ. ಸಂದೀಪನು ಕೊಡಬೇಕು. ಸಂದೀಪನಗೂ ಅವನಿಗೂ 1-2 ಲಕ್ಷ ಕೊಡಬೇಕೇನೋ. ಇವಾಗ 10 ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ ಇವನು. ಪ್ರದೀ ಏ ಪ್ರದೀಪ, ಏನು ಬಿಡ್ಕೊಂಡು ಸಾಯನಪ್ಪ ಹಿಂಗೆ ಮಾಡಿದ್ರೆ ನನ್ನ ಮಗ? ಏನು ಮಾಡೋಕ್ಕೆ? ಅಯ್ಯೋ, ನಂತಾಗ ಎಷ್ಟು ಬೇಕೋ ಎಷ್ಟು ಇಸ್ಕೊಳವನೆ ದುಡ್ಡ. ಅಲ್ಲ, ಇವನಿಗೆ ಏನು ಅನ್ಸಲ್ವೇ? ಇವನೇನು ನಿಂತಾನಾಗವನೇ? ಅಲ್ಲ, ಸ್ವಲ್ಪನಾದ್ರೂ ಏನೋ ಅನಿಸುತ್ತಾ ಇಲ್ಲೋ ಇವನಿಗೆ? ಇವನು ಹಿಂಗೆ ಮಾಡ್ತಾನೆ. ಅಲ್ಲ, ಇವನಿಗೆ ಏನೋ ಅನಿಸುತ್ತಾ ಇಲ್ವ? ಯಾಕಮ್ಮ, ಏನಾಯ್ತು? ಅಲ್ಲ ನೋಡಮ್ಮ, ಇವ್ರಿಗೆ ದುಡ್ಡು ಕೊಡ್ಬೇಕಂತ ಇವ್ರು ಮನೆ ಬಾಗ್ಲಿಗೆ ಬಂದವ್ರೆ. ಅಲ್ಲ, ಹಿಂಗೆ ಮಾಡಿದ್ರೆ ಹೆಂಗೆ? ಇವ್ನು ಏನು ಮಾಡಿದ್ರೆ ಇಷ್ಟೊಂದು ದುಡ್ಡು ನನ್ನ ಹತ್ರ ಬೇರೆ ಇಸ್ಕೊಂಡ? ನಾನು ಕೇಳ್ದಂಗೆಲ್ಲ 2 ಲಕ್ಷ 3 ಲಕ್ಷ ಹಿಂಗೆ ಕೊಟ್ಟಿದ್ದೀನಿ. ಅವ್ನು ಕೇಳ್ದಂಗೆ ದುಡ್ಡು ಕೊಟ್ಟಿದ್ದೀನಿ. ಯಪ್ಪ, ಇವನು ಏನು ನಮ್ಮ ತಲೆಗೆ ತಂದು ಎಳಿಬೇಕು ಅಂತ ಇದ್ದಾನೋ ಇವನು. ಅಯ್ಯೋ, ಏ ಪ್ರದಿ ಏನಮ್ಮ, ಯಾಕೆ? ಇಲ್ಲ ಕಣು, ಸಾಲ ಮಾಡ್ಕೊಂಡಿದ್ಯಂತೆ. ಇವ್ರಿಗೆ 2-3 ಲಕ್ಷ ಏನೋ ದುಡ್ಡು ಕೊಡ್ಬೇಕಂತೆ. ಕಿರಣ್ ಅವ್ರ ಅಪ್ಪನ ಕರ್ಕೊಂಬಂದವನೇ. ಕಿರಣ, ಇವತ್ತು ಕೊಟ್ಬಿಡ್ತೀನಿ ಕಣೋ, ಇವತ್ತು ಕೊಟ್ಬಿಡ್ತೀನಿ. ಇವತ್ತೊಂದಿನ ಸುಧಾರಿಸು. ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಣಪ್ಪ. ನಮ್ಮ ಮನೆಗೆ ಎಷ್ಟು ತೊಂದರೆಗಳಿದಾವೆ ಗೊತ್ತಾ? ನಾವು ಈಗ ಏನಾದರೂ ಒಂದು ಇದೇ ಇರುತ್ತೆ. ದುಡ್ಡು ಒಂದೊಂದ್ಸತಿ ನಮ್ಮ ಮನೆಗೆ 1 ರೂಪಾಯಿ ದುಡ್ಡು ಇಲ್ದಂಗೆ ಆಗುತ್ತೆ. ಇನ್ನು ಯಾವಾಗಲೂ ಒಂಥರ ಒಂದೇ ಸಂಖ್ಯೆ ಇರೋಕ್ಕಾಗಲ್ಲ. ನಮಗೆ ಇವಾಗ ದುಡ್ಡಿಲ್ಲ, ತುಂಬ ಕೈ ಕಟ್ಟಾಗ್ತಂಗೆ ಆಗ್ಬಿಟ್ಟೈತೆ. ಅದಕ್ಕೇ ದುಡ್ಡು ಬೇಕು ಕಣಪ್ಪ ನಮಗೆ. ನಿಮ್ಮ ಅಮ್ಮ ತೆಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅಲ್ಲ, ಏನಕ್ಕೆ ಸಾಲ ಮಾಡಿದ್ದೋ ನೀನು? ನನ್ನ ಹತ್ರ ಬೇರೆ ಇಸ್ಕೊಂತಾ ಇದ್ದೆ. ಈ ಹುಡುಗರ ಹತ್ರ ಎಲ್ಲ ಇಸ್ಕೊಂಡು. ಯಪ್ಪ, ನೀನು ಏನೋ ಮಾಡ್ತೀಯ? ಅಲ್ಲ, ಇವಾಗಿನ ಟೆನ್ಷನ್ ಆಗಿದ್ದು ಅಷ್ಟು ಟೆನ್ಷನ್ ತಂದಿಕ್ತಲ್ಲೋ. ಎಲ್ಲೈತೋ ಇವಾಗ ದುಡ್ಡು? 1 ರೂಪಾಯಿ ದುಡ್ಡಿಲ್ಲ ಕಣೋ ಇವಾಗ ನಮ್ಮ ಹತ್ರ. ನೋಡಮ್ಮ, ನಾನು ಹೇಳೋಗೋಣ ಅಂತೇಳಿ ಬಂದಿದ್ದೀನಿ. ನಾನು ನಾಳೆ ಬರ್ತೀನಿ. ಇವತ್ತೊಂದಿನ ಟೈಮ್ ಕೊಡ್ತೀನಿ. ಈಗ ಯಾರಿಗೆ ಆಗಲಿ ಒಂದೇ ಸತಿ ಹೊಂದ್ಸೋಕ್ಕಾಗಲ್ಲ. ಎಂಥವ್ರಿಗೆ ಆಗಲಿ ಹೇಳೋಣ. ಈಗ ನನ್ನೊಳಗಾಗಿ ಹೇಳ್ತೀನಿ, ನಾನು ಸಾಲ ಇಸ್ಕೊಂಡಿದ್ದೀನಿ. ಕೇಳಿದ ತಕ್ಷಣ ಯಾರಿಗೂ ಕೊಡೋಕ್ಕಾಗಲ್ಲ. 1 ದಿನ 2 ದಿನ ಟೈಮ್ ತಗೋಬೇಕು. ಅದಕ್ಕೆ ನಾಳೆಗೆ ಬರ್ತೀನಿ. ಒಂದು ಸಿಕ್ರಮ್ಮ, ನಾಳೆ ಬತ್ತು ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ. ಸರಿನಾ? ಈಗ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಎಲ್ಲನ. ಇದ್ರ ಮೇಲೆ ನಿಮ್ಮ ಮಿಟ್ಟಿದ್ದು. ನಾಳೆ ಬರ್ತೀನಿ. ನಾಳೆ ಬಂದಿದ್ದ ತಕ್ಷಣ ಕೊಡ್ರಿ. ನಾನೇನೋ ಸುಮ್ಕಿರೋದಿಲ್ಲ ನೋಡು. ಅವತ್ತು ಹಿಂಗೆ ಒಬ್ರಿಗೆ ಕಂಡಂಗೆ ಹೆಂಗೆ ಇಸ್ಕೊಂಡಿದ್ದಾನೋ, ಇವತ್ತು ಹಂಗೆ ಒಬ್ರಿಗೆ ಕಂಡಂಗೆ ಕೊಡಬೇಕು. ಸುಮ್ಮನೆ ನಾಳೆ ನಿಂತ್ಕೊಂಡು ನೋಡಾಗ ಮಾಡಬೇಡ. ನಾಳೆಗೆ ಬರ್ತೀನಿ. ನಾಳೆಗೆ ಬಂದಾಗಿಲ್ಲ ಅಂದ್ರೆ ನಾನೇನಿಲ್ಲ, ಸುಮ್ಮನಿರೋದಿಲ್ಲ ನೋಡಮ್ಮ, ಹೇಳಿರ್ತೀನಿ. ನಾಳೆ ಬರೋಣ ನಡಿಯೋ. ನಾಳೆ ಬಂದು ಅದೇನು ಮಾತಾಡೋಣ. ಏನು ಕೈ ಇಸ್ಕೊಂಡಿದ್ದೆ ಕಣಮ್ಮ ನಾನು. ಏನೋ ಹಿಂಗೆ ಬೆಟ್ಟಿಂಗ್ ಕಟ್ಟಿ ಏನೇನೋ ಇರ್ತಾವಲ್ಲ, ಅಲ್ಲೂ ಇಲ್ಲೂ ಓಡಾಡೋದು, ಅಲ್ಲೂ ಇಲ್ಲೂ ತಿಂಬೋದು, ಅದು ಇದು ಇದ್ದೇ ಇರುತ್ತಲ್ಲ. ಅಲ್ಲ ನೋಡಿ, ಇವ್ರನ್ನೆಲ್ಲ ನಿನ್ನ ಜೊತೆಗೆ ಕರ್ಕೊಂಡು ಎಲ್ಲ ನೀನು ಕುಡಿಸ್ಕೊಂಡು ಮೆರೆಸ್ಕೊಂಡು ಅವ್ರಿಗೆ ಬೇಕಾಗಿರೋದಕ್ಕೆಲ್ಲ ಕರ್ಕೊಂಡು ಓಡಾಡ್ತಾ ಇದ್ದೆ ನೋಡಿ. ಇವಾಗ ಅವರೆಷ್ಟು ಬುದ್ಧಿವಂತರು. ದುಡ್ಡು ಕೊಟ್ಟು ಇವಾಗ ಕೇಳ್ತಾರೆ. ನೀನು ಹೆಂಗೆ ಬೇಕಂಗೆ ಖರ್ಚು ಮಾಡಿದೆ. ಇವತ್ತು ಅವ್ರು ಕೊಡ್ತಾರ ಬಂದು. ನೋಡು, ಎಷ್ಟು ಸಾಲ ಮಾಡ್ಕೊಂಡಿದ್ಯೋ ನೀನು.
ನಾನೊಂದು 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಕಣಮ್ಮ ನಾನು. ಮನ ಮರ್ಯಾದೆ ಬೇಡವೇನು? 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಬೇವಸಿ ನನ್ನ ಮಗನೇ, ನಿನಗೇನು ಬಂದೈತೆ ಒತ್ತು? ಏಯ್ ಅಲ್ಲ, 10 ಲಕ್ಷ ಇನ್ನು ಮನೆ ಮಠ ಇರೋದು ಇದನ್ನು ಕಳ್ಕೋಬೇಕಾಗುತ್ತೆ ಕಣ ನಾವು. ಇದು ಮನೆ ಮಠನೂ ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ. ಇವಾಗ ಎಲ್ಲ ಹೋಯ್ತು, ಅಕೌಂಟಲ್ಲಿರೋ ದುಡ್ಡು ಅಲ್ಲ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಇನ್ನೇನಿಲ್ಲ ಕಣೋ, ನಮ್ಗೆ ಆದಾಯ ಬರೋ ಅಂಥ ಮೂಲ ಏನೂ ಇಲ್ಲ, ಹೋಟ್ಲು ಒಂದೇ ಇರೋದು. ಅದು ನೋಡು, ವ್ಯಾಪಾರ ಕಡಿಮೆ ಆಗೈತೆ, ಅದು ಗ್ರಾಚಾರಕ್ಕೆ ಸರಿಯಾಗಿ ವ್ಯಾಪಾರ ಕಡಿಮೆ ಆಗೈತಿ. ಅವರಿಗೆಲ್ಲ ನಾವು ಪೇಮೆಂಟ್ ಕೊಡಬೇಕಾಗೈತಿ ಈ ತಿಂಗಳು, ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಅಕೌಂಟಲ್ಲಿ ದುಡ್ಡೆಲ್ಲ ಇದು ಆಯಿತು. ಇವಾಗ ಅವರಿಗೆ ಎಲ್ಲ ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ. ಇವಾಗ ನೋಡು, ಇವಾಗ ಪೇಮೆಂಟ್ ಇನ್ನು ಕೊಡಬೇಕು. ಇವಾಗ ಮೊನ್ನೆನೇ ಕೊಡಬೇಕಾಗಿತ್ತು, 10ನೇ ತಾರೀಕು ಅವ್ರಿಗೆ ಪೇಮೆಂಟು ಕೊಟ್ಟಿಲ್ಲ ನೋಡು. ಇವಾಗ ಪೇಮೆಂಟ್ ಕೊಡಬೇಕು, ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ. ಅವ್ರು ಬರಲಿಲ್ಲ ಅಂದರೆ, ಅವರು ಪೇಮೆಂಟ್ ಕೊಡಲಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಬರಲ್ಲ. ಇವಾಗ ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ. ಇವಾಗ ಒಂದು ಸ್ವಲ್ಪ ಸಂಬಳದಲ್ಲಿ ಎಲ್ಲ ಎಷ್ಟೊಂದು ಸಂಬಳ ಗೊತ್ತಾ? ತಿಂಗಳಿಗೆ ಒಂದು 2 ಲಕ್ಷ ಬರೀ ಅವ್ರಿಗೆ ಸಂಬಳ ಕೊಡೋಕ್ಕೆ ಆಗಬೇಕು. ಇನ್ನು ವ್ಯಾಪಾರ ನೋಡಿದ್ರೆ ಒಂದು 50,000 60,000 ವ್ಯಾಪಾರ ಆಗೈತೆ. 50-60,000 ದುಡ್ಡು ಐತೆ. ಒಂದು 2 ಲಕ್ಷ ಇವಾಗ ದುಡ್ಡು ಬೇಕು ಇನ್ನೂ. ಅದನ್ನೆಲ್ಲ ನಾವು ಅವ್ರಿಗೆ ಪೇಮೆಂಟ್ ಕೊಡೋದು ಬೇಡವಾ? ಇವಾಗ ಹೆಂಗೋ ಒಂದು ಸ್ವಲ್ಪ ಗೆಟನ್ ಆಗತ್ತಕ್ಕ ಅವ್ರಿಗೆ ಪೇಮೆಂಟ್ ಕೊಡೋಕ್ಕೂ ಅದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ಅಲ್ಲಿಗೆ ಇವಾಗ ಐಟಮ್ ತೋರಿಸ್ಬೇಕು. ಎಷ್ಟು ರಿಸ್ಕ್ ಆಗೈತೆ ಗೊತ್ತೇ? ಕೈಯಾಗೆ ಅಕೌಂಟಲ್ಲಿ ₹1 ದುಡ್ಡು ಅಕೌಂಟಲ್ಲಿ ಇಟ್ಕೊಂಡಿದ್ವಿ ಎಲ್ಲನ. ಅಕೌಂಟಲ್ಲಿ ಎಲ್ಲ ಕಟ್ ಮಾಡ್ಕೊಂಡ್ರದಕ್ಕೆ ಇವಾಗ ಎಷ್ಟು ರಿಸ್ಕ್ ಆಗೈತೆ ಗೊತ್ತೇನೋ? ಎಷ್ಟು ದುಡ್ಡಿತ್ತು, ನಾವು ಹೆಂಗಿದ್ವಿ, ಇವಾಗ ಹೆಂಗೆ ಕಟ್ಟಾಕೈತೆ ನಮಗೆ ಪರಿಸ್ಥಿತಿ ಅಂದ್ರಿತ್ತು. ಏನಪ್ಪ ಹೇಳ್ಬಾರ್ದು ಅನ್ನಿಸ್ತೈತೆ. ದೇವ್ರು ಯಾಕಪ್ಪ ಹಿಂಗೆ ಮಾಡ್ದೆ, ನಮಗೆ ಕೊಟ್ಟು ಹಿಂಗೆ ಕಿತ್ಕೊಂಡಲ್ಲಪ್ಪ ಅನ್ನಿಸ್ತೈತೆ ಗೊತ್ತೇ? ಇವಾಗ ಎಷ್ಟು ಕಷ್ಟ ಗೊತ್ತೇನೋ? ನೀನು ಅಂಥದ್ರಾಗ ಇವಾಗ ಹಿಂಗೆ ಸಾಲ ಮಾಡ್ಕೊಂಡಿದ್ಯಲ್ಲೋ ಯಪ್ಪ, ನಿನಗೆ ಇವಾಗ ದುಡ್ಡಿಲ್ಲ ಕಣೋ ಅಮ್ಮ ಇಂತಾಗ ಎಲ್ಲ ಇದಾಗೈತೆ. ಗೊತ್ತು, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ. ಎಲ್ಲ ಸುಳ್ಳು ಹೇಳ್ತೀರಾ ನೀವು, ನನಗೆ ಗೊತ್ತು. ಇಸ್ಕೊಬಿಡ್ತಾನೆ, ಇವನು ಖರ್ಚು ಮಾಡ್ತಾನೆ ಅಂತೇಳಿ ಎಲ್ಲ ಸುಳ್ಳು. ನೀವು ಹೇಳೋದೆಲ್ಲ ಶುದ್ಧ ಸುಳ್ಳು, ನನಗೆ ಗೊತ್ತು. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನಾನು ನೀವು ಹೇಳೋದನ್ನ ನಂಬಲ್ಲ. ಸುಳ್ಳು ಹೇಳಲ್ಲ ಕಣೋ, ನಾವ್ಯಾಕೋ ಸುಳ್ಳು ಹೇಳಿ? ನಮ್ಗೇನು ತಲೆ ಕೆಟ್ಟೈತೆ ಸುಳ್ಳು ಹೇಳಕ್ಕೆ? ಬೇವಸಿ ನನ್ನ ಮಗನೇ, ಎಲ್ಲ ಇನ್ನು ಸಾಲ ಮಾಡ್ಕೊಂಡು ಹಿಂಗೆ ನಿಗಳು ಇರೋದನ್ನು ನೀನು ಕಳ್ಕೊಂಡು ನಾವು ಇಲ್ಲೋಡು ಬೀದಿಯಾಗಿ ನಿಂತ್ಕೊಂಡು ಭಿಕ್ಷೆ ಬೇಡಬೇಕು. ಅವಾಗೆಲ್ಲನ ಅಯ್ಯೋ ರೀತಾ ಹೆಂಗಿದ್ಲು ಹೆಂಗಾದ್ಲು, ರೀತಾ ಹೆಂಗಾದ್ಲು ಅಂತ ನಮ್ಮನ್ನೆಲ್ಲ ಆಡ್ಕೋಬೇಕಲ್ಲೋ ಜನ. ಹಂಗೆ ಮಾಡ್ತೀಯ ಆಡ್ಕೆಂಬ್ಲಿ ಅಂತ ಹೇಳಿ ಹೆಂಗೆ ಮಾಡ್ತಾ ಇದೆಯಲ್ಲೋಪರ್ ನನ್ನ ಮಗನೇ? ಆಡ್ಕೆಂಬ್ಲಿ ಅಂತ ಆಡ್ಕೆಂಬ ಜನಕ್ಕೆ ಇವತ್ತೆಷ್ಟು ಸದ್ರ ಆಗ್ತಾ ಇದೀವಿ ಗೊತ್ತೇನೋ ಲೋಪರ್? ಸುಳ್ಳು ಹೇಳ್ತಾ ಇದ್ದೀರಾ ಅಂಬೋದು ಗೊತ್ತು, ನನಗೆ ಮುಚ್ಕೊಂಡು ದುಡ್ಡು ಕೊಡ್ಬೇಕಷ್ಟೇ. ಯಪ್ಪ ಏನಮ್ಮ ಇವನು ಹಿಂಗೆ? ಅಯ್ಯೋ ಹೇಳ್ದಂಗೆ ಕೇಳೋದೇ ಇಲ್ಲ. ಅದಕ್ಕೆ ಮತ್ತೆ ಖುಷಿ ಅವ್ರು ಹೇಳೋದೇ ಸರಿ. ಏನು ಮಾಡ್ತೀಯಮ್ಮ, ನಾನು ಇದ್ದಾಗ ಬಿಡುಕೋ ಒಬ್ಬನೇ ಚೆನ್ನಾಗಿರಲಿ ಅಂತ ಕೊಟ್ಬಿಟ್ಟೆ. ಇವಾಗ ನೋಡಿ, ಯಾಕೆ 10 ಲಕ್ಷ ಸಾಲ ಮಾಡ್ಕೊಂಡು ಇವಾಗ 10 ಲಕ್ಷ ದುಡ್ಡು ಎಲ್ತಾರನ? ಇವಾಗ ಹೋಟ್ಲಿಗೆ ಬೇರೆ ರೇಷನ್ ಎಲ್ಲ ಖಾಲಿ ಆಗೈತೆಲ್ಲ, ಐಟಮ್ ತರಬೇಕು ಎಲ್ಲ. ಇವಾಗ ವ್ಯಾಪಾರ ಬಂದಿರೋದೆಲ್ಲ ಅವ್ರಿಗೆ ಪೇಮೆಂಟ್ ಹಾಕಬೇಕಾಗಿತ್ತು. ಪೇಮೆಂಟ್ ಹಾಕಲಿಲ್ಲ ಅಂದರೆ ಅವ್ರು ಯಾರು ಕೆಲಸಕ್ಕೆ ಬರಲ್ಲ, ವರ್ಕರ್ಸ್ಗಳು. ಏನು ಮಾಡೋಣ? ಇವಾಗ ಎಷ್ಟು ತೊಂದರೆ ತಾಪತ್ರೆ ಆಗೈತೆ ಅಂದರೆ ಯಪ್ಪ ಹೇಳ್ಬಾರ್ದು. ಅಂತಂದ್ರೆ ಇವನು ಬೇರೆ ಇಂಥ ಕೆಲಸ ಮಾಡಿದಾನೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ. ಹೋಗತ್ತ ನಮ್ಗೊಳ್ಳೆ ಸವಾಸ ಆಯ್ತು ಕಣಪ್ಪ. ಏನು ಮಾಡ್ತೀಯ ನೋಡು. ಅದಕ್ಕೆ ಖುಷಿ ಅವರು ಎಷ್ಟಾದರೂ ಇದು ಮಾಡಬೇಡ್ರಿ ಅವನಿಗೆ ಅಂತ ಹೇಳಿ ಹೇಳ್ತಿದ್ರು ಪಾಪ. ಆದರೆ ನಾವೇ ಕೇಳಲಿಲ್ಲ. ಹೋಗತ್ತ, ಇದು ಒಳ್ಳೆ ಸವಾಸ ಆಯ್ತಲ್ಲಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಇವನು ಬೇರೆ ಇಂಥ ಕೆಲಸ ಮಾಡಿಬಿಟ್ಟವನು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಂಗಡಿಗೆಲ್ಲ ರೇಷನ್ ತರಬೇಕು. ಯಪ್ಪ, ಇವಾಗ ಜನ ನನ್ನ ಎಷ್ಟು ಆಡ್ಕೊಂತಾರಪ್ಪ ಅನ್ನಿಸ್ತೈತೆ ನನಗಂತೂ. ಹೋಗತ್ತೆ, ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.